ಕೂಡ. ಸೊ ಫಸ್ಟ್ ಆಫ್ ಆಲ್ ವೆಲ್ಕಮ್ ಟು ಕಿಯಾನ್ಸಾ ವೆಂಚರ್ಸ್. ಒನ್ ಆಫ್ ದಿ ಮಂಗಳೂರಿನ ಚಿತ್ರಣವನ್ನು ಬದಲು ಮಾಡುವಂತ ಒಂದು ದೊಡ್ಡ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಸೊ ಎಂಟ್ರೆನ್ಸ್ ಇಂದ ನೀವು ನೋಡಿದ್ರೆ ಸೆಂಟ್ರಲ್ ಪೋರ್ಟ್ ಏನಿದೆ, ನಮ್ಮ ಮೈಸೂರು ಅರಮನೆಯ ಒಂದು ಏನ್ ಚಿತ್ರಣವನ್ನು ಮೀರಿಸುವಂತಹ ಒಂದು ಸುಂದರವಾದಂತಹ ಒಂದು ಎಂಟ್ರಿ ಮಾಡಿದ್ದಾರೆ. ಜೊತೆಗೆ ಅದೆಷ್ಟೋ ಸುಂದರವಾದಂತಹ ಸೆಂಟ್ರಲ್ ವಿಸ್ತಾ ಬರುತ್ತೆ. ಸೆಂಟ್ರಲ್ ವಿಸ್ತಾ ಅಂತ ಹೇಳಿದ್ರೆ 150 ಫೀಟ್ ಅಲ್ಲಿ ಇರುವಂತಹ ಒಂದು ದೊಡ್ಡದಾದಂತಹ ಕಮರ್ಷಿಯಲ್ ಕಾಂಪ್ಲೆಕ್ಸ್ ನ ಜೊತೆಗೆ ಅಮ್ಯೂಸ್ಮೆಂಟ್ ಪಾರ್ಕ್, ವಾಟರ್ ಪಾರ್ಕ್, ಹಾಗೇನೆ ಎಲ್ಲ ರೀತಿಯ ಪ್ರಾಜೆಕ್ಟ್ ಗಳನ್ನು ಹೊಂದಿರುವಂತಹ ಒಂದು ಸುಸಜ್ಜಿತವಾದಂತಹ ಕರಾವಳಿ ಭಾಗದಲ್ಲಿ ನಾವು ಕೇಳದ ನೋಡದಂತಹ ಒಂದು ಹೊಸ ಅಭಿವೃದ್ಧಿಗೆ ಜೊತೆಗೆ ಜನರಿಗೆ ಕೈಗೆಟುಕ ಪ್ರಾಜೆಕ್ಟ್. ಸೊ ಈ ಪ್ರಾಜೆಕ್ಟ್ ನ ವೀಕ್ಷಣೆಗೆ ನಮ್ಮ ಜೊತೆಗೆ ನಮ್ಮ ಸಭಾಧ್ಯಕ್ಷರು ಸ್ಪೀಕರ್ ಸರ್ ಅವರಿದ್ದಾರೆ, UT ಖಾದರ್ ಸರ್. ಸೊ ಫಸ್ಟ್ ಆಫ್ ಆಲ್ ಕಿಯಾನ್ಸಾ ವೆಂಚರ್ ವತಿಯಿಂದ ಅವರಿಗೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾವೆ. ಸೊ ಇವತ್ತಿನ ಇವತ್ತು ಹಾಗೇನೆ ಸೋಮೇಶ್ವರ್ ಪಂಚಾಯತ್ ನ ಅಧ್ಯಕ್ಷರಿದ್ದಾರೆ, ನಮ್ಮ ಶರೀಫ್ ಸರ್ ಅವರಿದ್ದಾರೆ. ಈ ಒಂದು ಪ್ರಾಜೆಕ್ಟ್ ನ ರೂವಾರಿ ಆದಂತಹ ಮಿಸ್ಟರ್ ಕರೀಂ ಉಚ್ಚಿಲ್ಲಾ ಅವರಿದ್ದಾರೆ. ಜೊತೆಗೆ ಕಿಯಾನ್ಸಾ ತಂಡದ ಪ್ರತಿಯೊಬ್ಬರು ಇಲ್ಲಿದ್ದಾರೆ. ಸೊ ಎಲ್ಲಾ ಪ್ರಾಜೆಕ್ಟ್ ಗಳನ್ನು ಸರ್ ಕೂಡ ವೀಕ್ಷಿಸಿದ್ರು. ಅದರ ಬಗ್ಗೆ ಜಾಸ್ತಿ ಹೇಳ್ಬೇಕಂತಿಲ್ಲ. ತಮ್ಮ ಕ್ಷೇತ್ರದಲ್ಲಿ ಸರ್ ಈ ಒಂದು ಉತ್ತಮ ಮಟ್ಟದ ದೊಡ್ಡ ಮಟ್ಟದ ಪ್ರಾಜೆಕ್ಟ್ ಬರ್ತಾ ಇದೆ. ಸೊ ಹಾಗಿರುವಾಗ ಈ ಪ್ರಾಜೆಕ್ಟ್ ಬಗ್ಗೆ ಹಾಗೆ ನಮ್ಮ ಕರಾವಳಿಯ ಚಿತ್ರಣವನ್ನು ಹೇಗೆ ಇದು ಬದಲಾಯಿಸಬಹುದು ಮತ್ತು ತಮ್ಮ ಈ ಪ್ರಾಜೆಕ್ಟ್ ನೋಡಿದಾಗ ಏನು ಒಂದು ನಿಲುವಿದೆ ಅಂತ ಹೇಳಿ. ಮತ್ತು ಇವರವರ ಪರವಾಗಿ ನಾನು ಬಹುಶಃ ಮತ್ತೆ ಗೌರವ ಹಿರಾಗಿಂದ ಅಬ್ದುಲ್ ರೆಹಮಾನ್ ಅವರ ಮಗ ಬಹುಶಃ ನಮ್ಮ ಅಬ್ದುಲ್ ಕರೀಂ ಅವರು ಎಲ್ಲರ ಪರವಾಗಿ ನನ್ನ ಅಭಿನಂದನೆ ಶುಭ ಸಲ್ಲಿಸ್ತೇನೆ. ಯಾರು ಸಾಧ್ಯವಿಲ್ಲ ಅಂತೇಳಿ ಎನಿಸ್ಕೊಂಡಿದ್ರ ಅದು ಸಾಧ್ಯವನ್ನಾಗಿ ಕರೀಂ ಅವರು ಇವತ್ತು ಮಾಡಿ ತೋರಿಸ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆಂತ ಹೇಳಿದರೆ ಇದೊಂದು ಐತಿಹಾಸಿಕ ಅದ್ಭುತವಾದ ಒಂದು ಪ್ರಾಜೆಕ್ಟ್. ಈ ಪ್ರಾಜೆಕ್ಟ್ ಇವತ್ತು ಇಡೀ ನಮ್ಮ ಊರಿಗೆ ಮಾತ್ರ ಅಲ್ಲ, ಇಡೀ ಮಂಗಳೂರು ಜಿಲ್ಲೆಗೆ ದೊಡ್ಡ ಮಟ್ಟದ ಒಂದು ಪ್ರವಾಸಿ ಕೇಂದ್ರದ ಕೊಡುಗೆ ಆಗ್ತದೆ ಭವಿಷ್ಯದ ದಿನಗಳಲ್ಲಿ. ಯಾಕೆ ಇವತ್ತು ಬೆಂಗಳೂರಿನಿಂದ ಬಂದು ಫ್ಲೈಟಲ್ಲಿ ಇಳಿದು ಇಲ್ಲಿ ಎಲ್ಲಿಗೆ ಹೋಗ್ಬೇಕಂತ ಕೇಳಿದರೆ ಸರಿಯಾದೊಂದು ಮಕ್ಕಳನ್ನು ಕುಟುಂಬಸ್ಥರನ್ನು ಕರ್ಕೊಂಡು ಹೋಗಿ ಆ ದಿನ ಕಳೆಯುವಂಥ ಸರಿಯಾದೊಂದು ಸ್ಥಳವೇ ನಮಗೆ ಎಲ್ಲಿ ಕೂಡ ಕಾಣ್ತಾ ಇಲ್ಲ. ಅಂಥದ್ರಲ್ಲಿ ಈ ಒಂದು ಉಚ್ಚಲದ ಈ ಒಂದು ಪ್ರದೇಶದಲ್ಲಿ ಈ ಒಂದು ಪ್ರವಾಸಿ ಮತ್ತು ವಸತಿ ಮತ್ತು ಇನ್ನಿತರ ನಮ್ಮ ವಾಣಿಜ್ಯ ಕೇಂದ್ರ ಪ್ರಾರಂಭ ಮಾಡುವ ಮೂಲಕ ಇದು ದೊಡ್ಡ ಮಟ್ಟದ ಒಂದು ಪ್ರವಾಸಿಗರ ಆಕರ್ಷಣೆ ಮತ್ತು ಇಲ್ಲಿ ಒಂದು ದೊಡ್ಡ ಮಟ್ಟದ ವ್ಯಾಪಾರದ ಒಂದು ಕೇಂದ್ರ, ಉದ್ಯೋಗದ ಒಂದು ಕೇಂದ್ರ, ಅದೇ ರೀತಿ ಈ ಊರಿಗೆ ಅಭಿವೃದ್ಧಿಗೆ ಪೂರಕವಾಗುವಂಥ ದೊಡ್ಡ ಮಟ್ಟದೊಂದು ಕಿಯಾನ್ಸಾ ಕಮರ್ಷಿಯಲ್ ಸೆಂಟರ್ ಆಗಿ ಇವತ್ತು ಮುಂದಿನ ಬರ್ತದೆ. ಅದಕ್ಕಾಗಿ ನಾನು ಇವತ್ತು ಕರೀಂ ಅವರನ್ನು ಅದಕ್ಕೆ ಸಾಕು ಪ್ರತಿಯೊಬ್ಬರು ಕೂಡ ನಾನು ವಿಶೇಷ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಮುಂದೆ ಯಾಕೆಂತ ಹೇಳಿದರೆ ಇವತ್ತೊಂದು ಯೋಜನೆಯನ್ನು ಹಾಕಿದ್ದಾರೆ. ನನಗೆ ವಿಶ್ವಾಸ ಇದೆ, ಒಂದು ಯೋಜನೆಯನ್ನು ಹಾಕಿದರೆ ಕರೀಂ ಅವರು ಆ ಯೋಜನೆಯನ್ನು ಮುಂದಿನ ಪೂರ್ತಿಗೊಳಿಸ್ತಾರೆ. ಯಾಕೆಂತ ಹೇಳಿದರೆ ಒಂದು ಯೋಜನೆ ರೂಪಿಸಿಕೊಂಡು ಅದನ್ನು ಆಲೋಚನೆ ಮಾಡಿ ಯಾರು ಕೂಡ ಮಾಡಲಿಕ್ಕೆ ಭಾಳ ಕಷ್ಟದಿಂದ ಎನಿಸಿದಂಥ ಸಂದರ್ಭದಲ್ಲಿ ಒಬ್ಬನೇ ಅದನ್ನು ಮುಂದೆ ಧೈರ್ಯವಾಗಿ ನಿಂತು ಎಲ್ಲರ ಸಹಕಾರ ಪಡೆದುಕೊಂಡು ಇವತ್ತು 75% ಯಶಸ್ವಿ ಆದರೆ 25% ಖಂಡಿತವಾಗಿ ಅದಾಗೆ ಆಗ್ತದೆ. ಅದಕ್ಕಾಗಿ ನಾನು ಅತ್ಯಂತ ಸಂತೋಷದಿಂದ ಇಡೀ ನನ್ನ ಊರ ಜನರ ಪರವಾಗಿ ನನ್ನ ಪರವಾಗಿ ನನ್ನ ಅಭಿನಂದನೆ ಶುಭ ಸಲ್ಲಿಸ್ತೇನೆ. ಅಷ್ಟು ಮಾತ್ರ ಅಲ್ಲ, ಎಲ್ಲ ಯುವಕರಿಗೊಂದು ಇವತ್ತು ಮಾದರಿಯಾಗಿದ್ದುಕೊಂಡು, ಯಾಕಂತ ಹೇಳಿದರೆ ಇವತ್ತು ನಮ್ಮ ಸಮಾಜದಲ್ಲಿ ಮತ್ತು ನಮ್ಮ ಊರಲ್ಲಿ ಮತ್ತು ರಾಜ್ಯ ಮತ್ತು ದೇಶದಲ್ಲಿ ನಾವೆಲ್ಲರೂ ಪ್ರಾಮಾಣಿಕ ಮತ್ತು ಬದ್ಧತೆಯಿಂದ ಎಲ್ಲ ಹಿರಿಯರ ಆಶೀರ್ವಾದ ಪಡೆದು ನಾವು ಕೆಲಸ ಮಾಡೋದಾದಲ್ಲಿ ಈ ಊರಿನಲ್ಲಿ ಸರ್ವರಿಗೂ ಕೂಡ ಅವಕಾಶ ಇದೆ ಅಂತೇಳಿ ಅದು ಕರೀಂ ಅವರು ಇವತ್ತು ಸರ್ವ ಸಮಾಜಕ್ಕೆ ಇವತ್ತು ತೋರಿಸಿ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ಅವರೊಂದು ಮಾಡೆಲ್ ಮತ್ತೊಂದು ಪ್ರೇರಣೆ ಕೂಡ ಇವತ್ತು ಆಗಿರ್ತಾರೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಏನು ಇವತ್ತು ಆ ಕೆಲಸ ಕಾರ್ಯಗಳಿದ್ದು ಪ್ರಾರಂಭ ಆಗಿದೆ, 2ನೇ ಹಂತದ್ದು ಆದಷ್ಟು ಬೇಗನೆ ಪೂರ್ಣಗೊಳ್ಳಿ ಅಂತ ಶುಭಾಶಯ ಸಲ್ಲಿಸ್ತೇನೆ. ನಾನು ಮಾತ್ರ ನನ್ನ ಎಲ್ಲ ಬಹುಶಃ ಅವ್ರ ತಂದೆಯವರು ಇವತ್ತು ಬಂದಿದ್ದಾರೆ, ನಮ್ಮ ಗೌರವ ಶರೀಫ್ ಅವರು ಇದ್ದಾರೆ, ಸಲಾಂ ಅವರು ಇದ್ದಾರೆ, ಪಂಚಾಯತ್ನ ಎಲ್ಲ ನಮ್ಮ ಸದಸ್ಯರು ಇರುವಂಥದ್ದು, ಊರವರು ಕಿರಿಯರು ಎಲ್ಲರೂ ಕೂಡ ಇವತ್ತು ಇದ್ದಾರೆ. ಆದ ಕಾರಣ ಬಹುಶಃ ಅದು ಜಗ್ಗ ಇರಲಿ, ಪುರುಷೋತ್ತಮ ಇರಲಿ, ಅದೇ ರೀತಿ ನಮ್ಮ ವೈಭವ್ ಶೆಟ್ಟಿ ಇರಲಿ, ಇವರ ಜೀವನಧರಣ್ಯ ಇರಲಿ, ಎಲ್ಲ ಜಾತಿ ಎಲ್ಲ ಮತ್ತು ಎಲ್ಲ ವರ್ಗದವರು ಇಲ್ಲಿ ಬಂದು ಜೊತೆಯಲ್ಲಿ ಇವತ್ತು ನಿಂತು ಉತ್ತಮವಾದ ಕೆಲಸಕ್ಕೆ ಇವತ್ತು ಸಹಕಾರ ಕೊಡ್ತಿದ್ದಾರೆ. ಅದು ಏನಂತ ತೋರಿಸ್ತದೆ, ನಾವೊಂದು ಉತ್ತಮವಾಗಿ ಕೆಲಸ ಮಾಡಲಿಕ್ಕೆ ಮುಂದೆ ಒಂದು ಹೆಜ್ಜೆ ಇಟ್ಟಾಗ ಬೇರೆಲ್ಲರೂ ಕೂಡ ನಮ್ಮ ಜೊತೆ 10 ಹೆಜ್ಜೆ ಇಡಲಿಕ್ಕೆ ಮುಂದೆ ಆಗ್ತದೆ ಅಂತ ಕೊಟ್ಟು ದೊಡ್ಡ ಸಂದೇಶ ಕೊಡ್ತದೆ. ಆದ ಕಾರಣ ಈ ಒಂದು ಅಭಿವೃದ್ಧಿಯ ಕೇಂದ್ರ ಒಂದು ಅಭಿವೃದ್ಧಿಯ ಒಂದು ಕಮರ್ಷಿಯಲ್ ಮತ್ತು ಟೂರಿಸಂ ಒಂದು ಅಟ್ರಾಕ್ಷನ್ ಮಾತ್ರ ಅಲ್ಲ, ಇದು ಸರ್ವರಿಗೂ ಕೂಡ ಪ್ರೇರಣೆ, ಪ್ರೋತ್ಸಾಹ ಮತ್ತು ಸಮಾಜದ ಒಂದು ಸಂಸ್ಕೃತಿಯ ಮತ್ತು ಪರಂಪರೆಯನ್ನು ಕನ್ನಡಿಯನ್ನು ತೋರಿಸುವಂಥ ಒಂದು ಕೇಂದ್ರವಾಗಿ ಪರಿವರ್ತನೆ ಆಗ್ತದೆ ಹೇಳಿಕೊಂಡು ನನ್ನ ವಿಶೇಷ ಶುಭಾಶಯ ಅವರಿಗೆ ನನ್ನ ಜನರ ಪರವಾಗಿ ನನ್ನ ಪರವಾಗಿ ನಾನು ಸಲ್ಲಿಸ್ತೇನೆ. ಸರ್, ಖಂಡಿತವಾಗಿ
ಈ ಒಂದು ಪ್ರಾಜೆಕ್ಟ್ ನ ಜೊತೆಗೆ ನಮ್ಗೆ ಪ್ರಾಕೃತಿಕವಾಗಿ ಒಂದು ಸಣ್ಣ ನದಿ ಕೂಡ ನಮ್ ಜೊತೆಗೇನೆ ಇದೆ. ಸೊ ಖಂಡಿತವಾಗ್ಲೂ ಸರ್ಕಾರದ ವತಿಯಿಂದ ಸಣ್ಣ ನೀರಾವರಿ ಯೋಜನೆ ಅಡಿಯಲ್ಲಿ ಏನಾದ್ರೂ ಇದಕ್ಕೆ ಏನಾದ್ರೂ ಅಭಿವೃದ್ಧಿಯ ತಮ್ಮ ಕಡೆಯಿಂದ ಆಶ್ವಾಸನೆ ಏನಾದ್ರೂ ಸಿಗ್ಬಹುದು ಹೇಳುವಂತ ನಮ್ದೊಂದು ಅಭಿಲಾಷೆ. ಖಂಡಿತವಾಗಿ ಖಾಸಗಿ ವ್ಯಕ್ತಿಗಳು ಮುಂದೆ ನಿಂತು ಎಲ್ಲ ಶ್ರಮ ಮತ್ತು ಎಲ್ಲ ಒಂದು ರಿಸ್ಕ್ ಅನ್ನು ತೆಗೆದು ಈ ರೀತಿ ಉತ್ತಮವಾದ ಪ್ರಾಜೆಕ್ಟ್ ಅನ್ನು ಸಾರ್ವಜನಿಕ ಮಾಡೋ ಸಂದರ್ಭದಲ್ಲಿ ಸರ್ಕಾರ ಯಾವುದೆಲ್ಲ ರೀತಿಯ ಸಹಾಯ ಮಾಡಲಿಕ್ಕೆ ಸಾಧ್ಯ ಇದೆ ಆ ಎಲ್ಲ ರೀತಿಯ ಸಹಕಾರ ಖಂಡಿತವಾಗಿ ನಾನು ಕೊಡ್ತೇವೆ. ಅದು ನಮ್ಮೆಲ್ಲ ಜವಾಬ್ದಾರಿ ಕೂಡ ಆಗಿದೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸರ್, ಕಡೆಯದಾಗಿ ತಮ್ಮ ಜಾಸ್ತಿ ಸಮಯ ಅಂತ ಕೊಡೋದಿಲ್ಲ, ಒಂದು ತಮ್ಗೆ ಇದರಲ್ಲಿ ಹಿಡಿಸಿದಂತಹ ಅತ್ಯದ್ಭುತ ವಿಷಯ ಅಂದ್ರೆ ಏನು? ಆಲ್ರೆಡಿ ಕಿಯಾನ್ಸಾ ಗಾರ್ಡನ್ ಫಿನಿಶ್ ಆಗಿದೆ, ಇದು ಕಿಯಾನ್ಸಾ ಸೆಂಟ್ರಲ್ ವಿಸ್ತಾ ಅಂತ ಆಗ್ತದೆ. ತಮ್ಗೆ ಮನಸ್ಸಿಗೆ ತುಂಬಾ ಹಿಡಿಸಿದಂತಹ ಒಂದು 3 ವಿಷಯಗಳನ್ನು ತಾವು ಹೈಲೈಟ್ ಮಾಡ್ತೀರಾ? ಇಲ್ಲ, ಒಂದು ಬಹುಶಃ ಪರಿಸರಕ್ಕೆ ಸಂಬಂಧಪಟ್ಟಾಗ ಅವರ ಗ್ರೀನರಿ, ಎರಡನೇದು ಒಂದು ಆರ್ಟಿಫಿಷಿಯಲ್ ಕೆರೆ, ಯಾಕೆಂದರೆ ಅದು ಅಂತರ್ಜಲ ಅಭಿವೃದ್ಧಿ ಸಂಬಂಧಪಟ್ಟಾಗೆ, ಮತ್ತೊಂದು ಅದು ಸೌಂದರ್ಯಕ್ಕೆ ಅನುಗುಣವಾಗಿ. ಮೂರನೇ ಬಹುಶಃ ಏನು ಇವತ್ತು ಹೊಸ ಕಟ್ಟಡ ಕಟ್ತಾರ ಅದಕ್ಕೆ ಬೇಕಂದ ಪಾರ್ಕಿಂಗ್ನ ವ್ಯವಸ್ಥೆ. ಯಾಕಂತ ಹೇಳಿದರೆ ಎಲ್ಲರೂ ಕೂಡ ಬಿಲ್ಡಿಂಗ್ ಕಟ್ಟಿ ಹೋಗೋದಲ್ಲದೆ ಪಾರ್ಕಿಂಗ್ ಯಾರು ಕೂಡ ನೋಡ್ತಾ ಇಲ್ಲ, ಮತ್ತು ಬಂದವ್ರಿಗೆಲ್ಲರಿಗೂ ಕೂಡ ಕಷ್ಟ. ಇದು ಅದಲ್ಲ, ಈಗ ನನಗೆ ಅವರು ಎಕ್ಸ್ಪ್ಲೇನ್ ಮಾಡಿದ ರೀತಿಯಲ್ಲಿ 1000ಕ್ಕಿಂತ ಹೆಚ್ಚಿನ ಕಾರ್ ಪಾರ್ಕ್ ಮಾಡಲಿಕ್ಕೆ ಮತ್ತು ಅದಕ್ಕಿಂತ ನೇರವಾಗಿ ಹೋಟೆಲ್ಗೆ ಸಂಪರ್ಕಿಸುವಂಥ ಸೇತುವೆ ಮತ್ತು ರೆಸ್ಟೋರೆಂಟ್, ಇದಕ್ಕೆಲ್ಲ ವಿನೂತನವಾದ ಆಲೋಚನೆ ಮಾಡಿಕೊಂಡು ಅದನ್ನು, ಯಾಕೆ ಅಷ್ಟು ಸುಲಭ ಇಲ್ಲ ನಮ್ಗೆ ನೋಡಲಿಕ್ಕೆ ಬಲ್ಲ ಸುಲಭ ಆಗ್ತದೆ. ಇದನ್ನು ನೋಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಇದನ್ನು ಇನ್ವೆಸ್ಟ್ಮೆಂಟ್ ಹಾಕಿಸಿಕೊಂಡು ಅದನ್ನು ಹೋಗುವಂಥ ಜವಾಬ್ದಾರಿ ಇದೆಯಲ್ಲ, ಅಷ್ಟು ಭಾಳ ಒಂದು ಕಷ್ಟದ ಮತ್ತು ಧೈರ್ಯದ ಕೆಲಸ. ಎರಡನ್ನೂ ಕೂಡ ಅವರು ನಿಭಾಯಿಸಿದ್ದು ಅತ್ಯಂತ ಸಂತೋಷ, ಹೆಮ್ಮೆ ಅಂತ ಹೇಳಲಿಕ್ಕೆ ಬಯಸಿ ಅವರ ವಿಶೇಷ ಶುಭಾಶಯ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರವಾಸವನ್ನು ಈಗ ಕರಾವಳಿಗೆ ಹೂಡಿಕೆದಾರ ಮನಸ್ಸು ಮಾಡಿದ್ದಾರೆ, ಬದಲಾವಣೆ ಏನಾದರೂ ಆಗಿದೆ? ಬಹಳಷ್ಟು ಜನ ಈಗಾಗಲೇ ಬಂದಿದ್ದಾರೆ. ನಾನು ಈಗಾಗಲೇ ಮೊನ್ನೆ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ಬಹುಶಃ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಅದೇ ರೀತಿ ಟೂರಿಸಂ ಮಿನಿಸ್ಟರ್, ನಾವೆಲ್ಲ ಎಲ್ಲ ಉನ್ನತ ಅಧಿಕಾರಿ ಕೂತು ಚರ್ಚೆ ಮಾಡಿ ಯಾವ ರೀತಿ ಇದು ಮಾಡಬೇಕು, ಅದಕ್ಕಾಗಿ ನಾವು ಒಂದು ಟೂರಿಸಮ್ಗೆ ಲ್ಯಾಂಡ್ ಬ್ಯಾಂಕ್ ಮಾಡಬೇಕಂತ ತೀರ್ಮಾನ ಮಾಡಿದ್ದಾರೆ. ಲ್ಯಾಂಡ್ ಬ್ಯಾಂಕ್ ಅಂತ ಹೇಳಿದರೆ ಒಂದು ಇಂಡಸ್ಟ್ರಿ ಆಗಬೇಕಾದ್ರೆ ನಾವು ಅವ್ರಿಗೆ ಎಕ್ವೈರ್ ಮಾಡಿಕೊಂಡು ರಸ್ತೆ ಮಾಡಿಕೊಂಡು ಎಲ್ಲ ವ್ಯವಸ್ಥೆ ಮಾಡಿ ಇಂಡಸ್ಟ್ರಿ ಅವ್ರಿಗೆ ಕೊಡ್ತಾರೆ. ಸೊ ಈ ಟೂರಿಸಮ್ ಕೂಡ ಅದೇ ರೀತಿ ನಾವು ಪರಿಗಣನೆ ಮಾಡಬೇಕು. ಯಾಕೆ ನಮ್ಮ ಈ ಪ್ರದೇಶ ಉತ್ತಮ ಸ್ಥಳ ಎಲ್ಲಿದೆ ಅದನ್ನು ನಾವು ಎಕ್ವೈರ್ ಮಾಡಿ ಅವರಿಗೆ ಪರಿಹಾರ ಕೊಟ್ಟು ಸರ್ಕಾರ ಜಾಗ ಅದನ್ನು ಅದಕ್ಕೆ ಬೇಕಂತ ರಸ್ತೆ, ಲೈಟ್, ನೀರಿನವೆಲ್ಲ ವ್ಯವಸ್ಥೆ ಮಾಡಿ ತೋರಿಸಿದರೆ ಎಷ್ಟೋ ಜನ ಇಲ್ಲಿ ಸಾವಿರಾರು ಕೋಟಿ ಬಂಡವಾಳ ಆಗಲಿಕ್ಕೆ ಬರ್ತಾರೆ. ಈ ಬಂಡವಾಳ ಆಗುವವರು ಬಂದು ಇಲ್ಲಿ ಅವರು ರಸ್ತೆ ಜಾಗ ಹುಡುಕಿ ಅವನದಕ್ಕೆ ರಸ್ತೆ ಮಾಡಿ ಲೋಕಲ್ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ಯಾರು ಕೂಡ ದುಡ್ಡಿದ್ದವ್ರು ಬಂದು ದುಡ್ಡು ಹಾಕ್ಲಿಕ್ಕೆ ಬರೋದಿಲ್ಲ. ಅವ್ರಿಗೆ ಬೇರೆ ಎಷ್ಟೋ ಊರಿದೆ ಅಲ್ಲಿಗೆ ಹೋಗ್ತಾರೆ. ಸೊ ಎಲ್ಲ ವ್ಯವಸ್ಥೆ ಮಾಡಿ ನಾವು ಈಗ ಮತ್ತು ಇದೆ ಅಂತ ಹೇಳಿದರೆ ಆಟೋಮೆಟಿಕಲಿ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಅದಕ್ಕೆಲ್ಲ ಚರ್ಚೆ ಆಗಿದೆ, ಅದಕ್ಕೆ ಬೇಕಾದ ಪಾಲಿಸಿಯನ್ನು ಅತಿ ಶೀಘ್ರ ಮಾಡಿಸ್ತಾರೆ. ಸರ್, ಈ ಕಿಯಾನ್ಸಾ ಪ್ರಾಜೆಕ್ಟ್ ಉದ್ಯೋಗ ಸರ್ಚ್ ಮಾಡಿದಾಗ ಅದು ಈ ಊರವರ ಕಿಶೆಯಲ್ಲೇ ಟರ್ನ್ ಓವರ್ ಆಗ್ತಾ ಇರ್ತದೆ. ಆವಾಗ ಊರ ಅಭಿವೃದ್ಧಿ ಇವತ್ತು ಆಗ್ತದೆ. ಒಂದು ಊರು ಅಭಿವೃದ್ಧಿ ಆಗಬೇಕಾದ್ರೆ ಅದು ಈ ಊರಿಂದವರಿಂದ ಅಭಿವೃದ್ಧಿ ಆಗೋದಿಲ್ಲ, ಅದು ಮಂಗಳೂರಿಂದವರಿಂದ ಆಗೋದಿಲ್ಲ, ಉಚ್ಚಿಲದವ್ರನ್ನೆಲ್ಲ ಬೇರೆ ಊರವರಲ್ಲಿಗೆ ಬರಬೇಕು. ಅವ್ರು ಇದ್ದಂಥ ದುಡ್ಡನ್ನು ಇಲ್ಲಿ ಖರ್ಚು ಮಾಡಬೇಕು. ಆ ಖರ್ಚು ಯಾರಿಗೆ? ಇಲ್ಲಿ ಅಂಗಡಿ ಅವನಿರಲಿ, ಹೋಟೆಲ್ ಅವನಿರಲಿ, ರಿಕ್ಷಾದವನಿರಲಿ, ಬಸ್ಸಿನವನಿರಲಿ, ಈ ಊರವರಿಗೆ ಅದು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗ್ತದೆ. ಅವರು ಏನು ಡೆವಲಪ್ ಆಗ್ತಾರೆ ಅವರೆಲ್ಲ ಊರು. ಸೊ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಏನು ಊರು ಆರ್ಥಿಕವಾಗಿ ಚಲನವಲನ ಇದ್ದ ಊರು ಮಾತ್ರ ಅದು ಡೆವಲಪ್ಮೆಂಟ್ ಇವತ್ತಾಗ್ತದೆ. ಅದಕ್ಕಾಗಿ ಬಾಂಬೆ ಇರಲಿ, ಬೆಂಗಳೂರು ಇರಲಿ, ಡೆಲ್ಲಿ, ಯಾಕೆಂದರೆ ಫೈನಾನ್ಷಿಯಲಲ್ಲಿ ಟ್ರಾನ್ಸಾಕ್ಷನ್ ಇದ್ದ ಕಾರಣ. ಸೊ ಇದು ಕೂಡ ದೊಡ್ಡ ಕೇಂದ್ರವಾಗ್ತದೆ. ಇವತ್ತು ಇಲ್ಲಿ ನಮ್ಮ ಹಾಲ್ ಬಂದಾಗ ಈಗ ಇಲ್ಲಿ ಬಂದು ಖರ್ಚು ಮಾಡ್ತಾರೆ, ಮಕ್ಕಳ ಆಟ ಆಡಲಿಕ್ಕೆ, ಇಲ್ಲಿ ಹೋಟೆಲ್ ಆದಾಗ. ಸೊ ಪಬ್ಲಿಕ್ ಇಲ್ಲಿ ಬಂದಾಗ ಅದು ಇವರಿಗೆ ಮಾತ್ರ ಲಾಭ ಅಲ್ಲ, ಇಂಡೈರೆಕ್ಟ್ ಆಗಿ ದ ಬಿಗ್ಗೆಸ್ಟ್ ಎಕನಾಮಿಕ್ ಬೆನಿಫಿಟ್ ಫಾರ್ ಎವ್ರಿವನ್ ಅರೌಂಡ್ ದಿಸ್ ಏರಿಯಾ. ಈಗ ಇಲ್ಲಿರುವಂಥ 1 ಲಕ್ಷ ಲ್ಯಾಂಡ್ ವ್ಯಾಲ್ಯೂ ಇದ್ದರೆ ಇವ್ರು ಕಟ್ಟಿದ ತಕ್ಷಣ 3 ಲಕ್ಷ ಆಗ್ತದೆ ಇಲ್ಲಿ. ಸೊ ಆಟೋಮ್ಯಾಟಿಕಲಿ ಈ ಊರು ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಇದು ದೊಡ್ಡ ಮಟ್ಟದ ಕೊಡುಗೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದ್ರ ಜೊತೆ ಉದ್ಯೋಗ ಕೂಡ ಆಗ್ತದೆ, ಇಲ್ಲಿ ಕೆಲಸ ಮಾಡಿರ್ತಾರೆ. ಆ್ಯಂಡ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ವಿಲ್ ಬಿ ಮೋರ್. ನಾವು ಇವರು ಉದ್ಯೋಗ 500-1000 ಜನಕ್ಕೆ ಇಲ್ಲಿ ಕೊಟ್ಟರೆ 10,000 ಜನಕ್ಕೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗಲಿ ಆಗುತ್ತೆ. ಅವ್ನು ಶಾಪ್ ಹಾಕ್ತಾನೆ, ಟೆಂಪೋ ಹಾಕ್ತಾನೆ, ರಿಕ್ಷಾ ಹಾಕ್ತಾನೆ, ಟ್ಯಾಕ್ಸಿ ಹಾಕ್ತಾನೆ, ಅವ್ನು ಗೈಡ್ ಆಗ್ತಾನೆ. ಬೇರೆ ಇದು ನೋಡಿ, ಈ ಒಂದು ಯೋಜನೆ ಸಮರ್ಪಕ್ಕೆ ಬಂದರೆ ಇದು ಯಾವ ಪರಿಸ್ಥಿತಿ ಎಲ್ಲಿ ಹೋಗಿ ಮುಡ್ತಂತೆ ಯಾರನ್ನ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಇದು ಅತ್ಯುತ್ತಮವಾಗಿ ಆಗಲಿ, ಅವ್ರಿಗೆಲ್ಲರ ಆಶೀರ್ವಾದ ಇರಲಿ, ಇದು ಅತ್ಯಂತ ಯಶಸ್ವಿ ಆಗುವ ಎಲ್ಲರ ಸಹಕಾರ ಕೊಟ್ಟು ಅತ್ಯಂತ ಯಶಸ್ವಿ ಆಗುವಂಥ ಒಂದು ದಿನಗಳು ಬರಲಿ ಅಂತೇಳಿ ನಾನು ಶುಭಾಶಯ ಸಲ್ಲಿಸ ಪ್ರಾರ್ಥಿಸ್ತೇನೆ.